ಫ್ರೆಂಡ್ಸ್, ಇವತ್ತು ಒಂದು ನ್ಯಾಚುರಲ್ ಆಗಿರುವಂಥ ಮನೆಮದ್ದನ್ನು ಹೇಳ್ತೀನಿ. ಇದು ಮಂಡಿ ನೋವಿಗೆ, ಕೀಲು ನೋವಿಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನೋವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಅಲ್ಲಿ ಬಾವಾಗಿದ್ರೆ, ಇನ್ಫ್ಲಮೇಷನ್ ಆಗಿದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಈ ಮಂಡಿ ನೋವು ಅನ್ನೋದು ಪ್ರಪಂಚದಾದ್ಯಂತ ತುಂಬ ಜನಕ್ಕೆ ಕಾಡುತ್ತಿರುವ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಮಂಡಿ ನೋವು ಬರಲಿಕ್ಕೆ ಹಲವಾರು ಕಾರಣಗಳಿದೆ. ವಯಸ್ಸಿನ ಕಾರಣದಿಂದ ಬರ್ಬೋದು, ಇಲ್ಲ ಮಂಡಿಯಲ್ಲಿ ಯಾವುದೇ ರೀತಿಯ ಬಾವು ಊತ ಆಗಿದ್ರೆ, ಇನ್ಫ್ಲಮೇಷನ್ ಆಗಿದ್ರೂ ಬರುತ್ತೆ. ಒಂದು ವೇಳೆ ಮಂಡಿಯಲ್ಲಿ ಗ್ರೀಸ್ ಅಥವಾ ಲೂಬ್ರಿಕೆಂಟ್ಸ್ನ ಕೊರತೆ ಆಗಿದ್ರೂ ಕೂಡ ಮಂಡಿ ನೋವು ಬರುತ್ತೆ. ಮಂಡಿಯಲ್ಲಿ ಸವಕಳಿ ಉಂಟಾಗಿದ್ರೆ, ಕಾರ್ಟಿಲೇಜ್ ಡ್ಯಾಮೇಜ್ ಆಗಿದ್ರೂ ಮಂಡಿ ನೋವು ಬರುತ್ತೆ. ಎಕ್ಸೆಸ್ ವೆಯ್ಟ್ ಗೇನ್ ಆಗಿದ್ರೂ ಮಂಡಿ ನೋವು ಬರುತ್ತೆ. ಇನ್ನು ಹಲವಾರು ಕಾರಣಗಳಿಂದ ಮಂಡಿ ನೋವು ಬರುವಂಥ ಸಾಧ್ಯತೆ ಇರುತ್ತೆ. ಇವತ್ತು ಹೇಳುವಂತಹ ಮನೆಮದ್ದು ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಎಷ್ಟೇ ವರ್ಷಗಳಿಂದ ಇರುವ ಮಂಡಿ ನೋವನ್ನು ಕೂಡ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಮಂಡಿಯಲ್ಲಿ ಲೂಬ್ರಿಕೆಂಟ್ಸ್ನ ಕೊರತೆ ಆಗಿದ್ರೆ, ಗ್ರೀಸ್ನ ಕೊರತೆ ಆಗಿದ್ರು ಕೂಡ ಸರಿ ಮಾಡುತ್ತೆ. ಜೊತೆಗೆ ಗ್ರೀಸ್ ಉತ್ಪತ್ತಿಯಾಗುವ ಹಾಗೆ ಮಾಡುತ್ತೆ. ಅದಲ್ಲದೆ ಇನ್ಮುಂದೆ ಲೈಫ್ ಲಾಂಗ್ ಮಂಡಿ ನೋವು ಬರದ ಹಾಗೆ ಇದು ತಡೆಗಟ್ಟುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇವತ್ತಿನ ಮನೆಮದ್ದು. ತುಂಬ ಜನ ಮಂಡಿ ನೋವು ಬಂತು ಅಂದರೆ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ. ಟ್ಯಾಬ್ಲೆಟ್ಸ್ ತೊಗೊಳೋದು ತುಂಬಾ ತಪ್ಪು. ಇದರಿಂದ ನಮ್ಮ ದೇಹಕ್ಕೆ ತುಂಬಾ ಸೈಡ್ ಎಫೆಕ್ಟ್ ಉಂಟಾಗುತ್ತೆ. ಇವತ್ತು ಹೇಳುವಂಥ ಮನೆಮದ್ದನ್ನು ಮಾಡಿ ನೋಡಿ, ಎಷ್ಟು ಬೇಗ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ ಅಂತೇಳಿ. ಅದರಲ್ಲೂ ಕೆಲವರು ಮಂಡಿ ನೋವು ಬಂದರೆ ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಇರ್ತಾರೆ, ಮಂಡಿ ನೋವು ಬಂತು ಅಂತ ಹಾಗೆ ಇರ್ತಾರೆ. ಅದು ಬರಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಮಂಡಿ ನೋವು ನಿಮ್ಗೆ ಸ್ಟಾರ್ಟಿಂಗ್ ಕಾಣಿಸ್ತು ಅಂತ ಅಂದರೆ ಅದಕ್ಕೆ ಸರಿಯಾದಂಥ ಮನೆಮದ್ದು ಮಾಡಿದ್ರೆ ಲೈಫಲ್ಲಿ ಮತ್ತೆ ಮಂಡಿ ನೋವು ಬರೋದೇ ಇಲ್ಲ. ಹಾಗಾದರೆ ಬನ್ನಿ, ಸೂಪರ್ ಆಗಿರುವಂತಹ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಹೊಸೊಬ್ಬರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ಇಲ್ಲಿ ನೀವು ನೋಡ್ತಿದ್ರಲ್ಲ, ಈ ಪದಾರ್ಥ ಯಾವುದು ಅಂತ ಹೇಳಿ ಈಗಲೇ ಕಮೆಂಟ್ಸ್ ಹಾಕಿ, ನಾನು ಚೆಕ್ ಮಾಡ್ತೀನಿ ಕಮೆಂಟ್ಸನ್ನು. ಗೊತ್ತಿರೋರು ಫಾಸ್ಟಾಗಿ ಕಮೆಂಟ್ಸ್ ಹಾಕಿ, ಗೊತ್ತಿಲ್ಲದೆ ಇರೋರಿಗೆ ಕಾಯಿಸೋದು ಬೇಡ. ಇದು ಒಂದು ಒಳ್ಳೆ ಧಾನ್ಯ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ತುಂಬಾ ಇದೆ. ಹಾಗಾಗಿ ಇದು ಮಂಡಿ ನೋವಿಗೆ, ಕೀಲು ನೋವಿಗೆ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ. ಇದನ್ನು ಬಾರ್ಲಿ ಅಂತ ಕರೀತಾರೆ. ಇದು ನಿಮಗೆ ಎಲ್ಲ ಗ್ರಾಸರಿ ಶಾಪಲ್ಲೂ ಸಿಗುತ್ತೆ, ಚಿಕ್ಕ ಚಿಕ್ಕ ಕಿರಾಣಿ ಅಂಗಡಿಲಿ ಕೂಡ ಇದು ಸಿಗುತ್ತೆ ನೋಡಿ. ಈ ಬಾರ್ಲಿ ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ಅಮೃತ ಥರ ಕೆಲಸ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ಮಂಡಿ ನೋವಿಗೆ, ಕೀಲುಗಳ ನೋವಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದರಲ್ಲಿರುವಂತಹ ಒಂದು ಒಳ್ಳೆಯ ಮಿನರಲ್ಸ್ಗಳು ಅಂದರೆ ಮ್ಯಾಗ್ನೀಷಿಯಂ, ಫಾಸ್ಫರಸ್, ಮ್ಯಾಗ್ನೀಸ್ ಇಂತಹ ಅಂಶಗಳು ಮೂಳೆಗಳನ್ನು ಗಟ್ಟಿ ಮಾಡುತ್ತೆ. ಮಂಡಿಯಲ್ಲಿರುವಂಥ ಕೀಲನ್ನು ಗಟ್ಟಿ ಮಾಡುತ್ತೆ. ಅಲ್ಲಿರುವ ಕಾರ್ಟಿಲೇಜನ್ನು ಸರಿ ಮಾಡುತ್ತೆ. ಯಾವಾಗ ಬೋನ್ಸ್ ಸ್ಟ್ರಾಂಗ್ ಆಗುತ್ತೋ ಆವಾಗ ಮಂಡಿ ನೋವು ಬರುವುದು ಸಂಪೂರ್ಣವಾಗಿ ಕಡಿಮೆ. ಇದನ್ನು ಕುಡಿಯುವುದರಿಂದ ನಮ್ಮ ಮಂಡಿ ನೋವಿಗೆ, ಕೀಲು ನೋವಿಗೆ ಔಷಧಿ ಆಗೋದು ಒಂದೇ ಅಲ್ಲ, ನಮ್ಮ ಇಡೀ ದೇಹದ ಆರೋಗ್ಯವನ್ನು ಸುಧಾರಣೆ ಮಾಡಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ನಾವು ಬಾರ್ಲಿಯನ್ನು 50 ಗ್ರಾಮ್ ಆಗುವಷ್ಟು ತೊಗೊಳ್ಬೇಕು ನೋಡಿ. ಅಂದರೆ ನಿಮ್ಮ ಕೈಯಲ್ಲಿ ಒಂದು ಹಿಡಿ ಆಗುವಷ್ಟು ಬಾರ್ಲಿ ತೊಗೊಂಡ್ರೆ ಸಾಕಾಗತ್ತೆ ನೋಡಿ. ಅಂದರೆ ಎಲ್ಲರ ಮನೇಲೂ ಅಳತೆ ಮಾಡಲಿಕ್ಕೆ ಈ ಥರದ್ದು ವಸ್ತುಗಳು ಇರೋದಿಲ್ಲಲ್ಲ, ಹಾಗಾಗಿ ನಾನು ಒಂದು ಹಿಡಿ ಆಗುವಷ್ಟು ಅಂತ ಹೇಳ್ತಾ ಇದ್ದೀನಿ. ಇವಾಗ ನಾವು ಬಾರ್ಲಿ ತೊಗೊಂಡಾದ್ಮೇಲೆ ಸ್ವಲ್ಪ ಒಂದು ಸಲ ಬಾರ್ಲಿನ ನಾವು ನೀರು ಹಾಕಿ ತೊಳ್ಕೊಳ್ಬೇಕು. ನಿಮಗೆ ಅದು ಸರಿ ಅನಿಸಿಲ್ಲ ಅಂದರೆ ಇನ್ನೊಂದು ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಳಿ. ಬಾರ್ಲಿಯಲ್ಲಿ ಏನಾದರೂ ಕಸ ಗಿಸ ಇದೆಯಾ ಅಂತ ನೀವು ನೋಡ್ಕೋಬೇಕು. ಕ್ಲೀನಾಗಿ ತೊಳ್ಕೊಂಡಾದ್ಮೇಲೆ ಮತ್ತೆ ಒಳ್ಳೆ ನೀರನ್ನು ನೀವು ಇದಕ್ಕೆ ಹಾಕಿ ನೆನೆಸಿಡಬೇಕು. ಯಾವಾಗ ನೆನೆಸಿಡಬೇಕು ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ನೀವು ಈ ಬಾರ್ಲಿನ ನೀರಿನಲ್ಲಿ ನೆನೆಸಿಡಬೇಕು. ಒಂದು ವೇಳೆ ರಾತ್ರಿ ನಿಮಗೆ ಮರ್ತೋದ್ರೆ ನೀವು ಬೆಳಗ್ಗೆ ಬೇಕಾದರೆ ಇದನ್ನು ನೆನೆಸಿಡ್ಬೋದು. ಆದರೆ ಬಾರ್ಲಿ 4 ರಿಂದ 5 ಗಂಟೆ ನೆಂದರೆ ತುಂಬ ಚೆನ್ನಾಗಿ ಅದು ನೆಂದು ಒಳ್ಳೆ ಗಂಜಿ ಬರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಚೆನ್ನಾಗಿ ಸ್ವಲ್ಪ ಸ್ಪೂನಲ್ಲಿ ಮಗ್ಚಿಬಿಟ್ಟು ಇದರ ಮೇಲೆ ಮುಚ್ಚಿಟ್ಬಿಡಿ. ಇವಾಗಂತೂ ಮಂಡಿ ನೋವು ಸ್ವಲ್ಪ ಒಂದು 30 ಇಯರ್ಸ್ ಆಗ್ತಾ ಇದ್ದ ಹಾಗೆ ಮಂಡಿ ನೋವು ತುಂಬ ಜನಕ್ಕೆ ಬರುತ್ತೆ. ಕೆಲವೊಮ್ಮೆ ಚಿಕ್ಕ ಮಕ್ಕಳಿಗೆ ಕೂಡ ಮಂಡಿ ನೋವು ಬರುತ್ತೆ. ಈ ಬಾರ್ಲಿಯನ್ನು ಚಿಕ್ಕವರಿಂದ ದೊಡ್ಡವರವರೆಗೂ ಕುಡಿಬೋದು. ಯಾರಿಗೆ ಸ್ಟಾರ್ಟಿಂಗಲ್ಲಿ ಮಂಡಿ ನೋವು ಬಂತು ಅಂತ ಅಂದ್ಕೊಳ್ಳಿ, ಅವರು ಬಾರ್ಲಿ ಕುಡಿದ್ರೆ ತಕ್ಷಣ ಮಂಡಿ ನೋವು ಕಡಿಮೆ ಆಗುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಇವಾಗ ನೋಡಿ, ರಾತ್ರಿ ಎಲ್ಲ ಚೆನ್ನಾಗಿ ಬಾರ್ಲಿ ನೆಂದಿದೆ. ಇದನ್ನು ನಾವು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಅಂದರೆ ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು. ಹಾಗಾಗಿ ತುಂಬ ಜನಕ್ಕೆ ಡೈಜೆಷನ್ ಪ್ರಾಬ್ಲಮ್ ಇದೆ. ಅಂದರೆ ಏನು ತಿಂದರೂ ಕೂಡ ಆ್ಯಸಿಡಿಟಿ ಆಗ್ತಿರುತ್ತೆ, ಗ್ಯಾಸ್ ಆಗ್ತಾ ಇರುತ್ತೆ, ಸರಿಯಾಗಿ ಡೈಜೆಸ್ಟ್ ಆಗ್ತಾನೆ ಇರೋದಿಲ್ಲ. ಅಂಥವರಿಗೆ ಈ ಬಾರ್ಲಿ ನೀರು ಕುಡಿತಾ ಬನ್ನಿ, ಅವರ ಜೀರ್ಣಶಕ್ತಿ ಚೆನ್ನಾಗಿ ಹೆಚ್ಚಾಗತ್ತೆ. ಇವಾಗ ನಾವು ಇದಕ್ಕೆ ಇನ್ನೂ ಒಂದು ಗ್ಲಾಸ್ ನೀರನ್ನು ಹಾಕೊಳ್ಳೋಣ. ನಾವು ಫಸ್ಟು ಒಂದು ಗ್ಲಾಸ್ ನೀರನ್ನು ನೆನೆಯಲಿಕ್ಕೆ ಹಾಕಿದ್ವಿ, ಮತ್ತು ಇನ್ನೊಂದು ಗ್ಲಾಸ್ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ,
ಇವಾಗ ಇದನ್ನು ನಾವು ಸ್ಟವ್ ಮೇಲಿಟ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ತುಂಬ ಜನಕ್ಕೆ ಕೈಕಾಲಿನಲ್ಲಿ ಉರಿ ಬರ್ತಾ ಇರುತ್ತೆ, ಕಣ್ಣು ಉರಿ ಬರ್ತಾ ಇರುತ್ತೆ, ಕಣ್ಣು ಕೆಂಪಾಗಿರುತ್ತೆ. ಅಂಥವರು ಈ ರೀತಿಯ ಬಾರ್ಲಿ ನೀರು ಮಾಡಿ ಕುಡಿಯುವುದರಿಂದ ದೇಹದಲ್ಲಿ ಯಾವುದೇ ರೀತಿಯ ಉರಿ ಆಗ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಅದಲ್ಲದೆ ಯಾರಿಗೆ ಉರಿ ಮೂತ್ರ ಆಗ್ತಾ ಇರುತ್ತಲ್ಲ ಅಂಥವ್ರಿಗೆ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ, ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗ್ತಾ ಇದ್ರೂ ಕೂಡ ಬಾರ್ಲಿ ನೀರು ಮಾಡಿ ಕುಡೀರಿ, ಬೇಗ ಹೀಟ್ ಕಡಿಮೆ ಆಗುತ್ತೆ. ನೀವು ಈ ಬಾರ್ಲಿಯನ್ನು ಕುದಿಸುವಾಗ ಸ್ವಲ್ಪ ಸ್ಟವ್ ಹತ್ರ ನಿಂತ್ಕೊಳ್ಬೇಕಾಗತ್ತೆ, ಯಾಕಂದರೆ ಉಕ್ಕುವಂಥ ಸಾಧ್ಯತೆ ಇರುತ್ತೆ. ಇದ್ರ ಮೇಲೆ ಯಾವುದು ಪ್ಲೇಟನ್ನು ಮಾತ್ರ ಮುಚ್ಚಬೇಡಿ, ಯಾಕಂದರೆ ಇದು ಸ್ವಲ್ಪ ನೊರೆ ಬರ್ತಾ ಇರುತ್ತೆ ಮತ್ತು ಕೆಳಗೆ ಚೆಲ್ಲುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿ, ಅಲ್ಲೇ ಸ್ವಲ್ಪ ನಿಂತ್ಬಿಟ್ಟು ನೀವು ಬಾರ್ಲಿಯನ್ನು ಚೆನ್ನಾಗಿ ಕುದಿಸಿ ಸುಮಾರು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನೀವು ಕುದಿಸ್ಬೇಕು. ಆವಾಗ ಒಳ್ಳೆ ಬಾರ್ಲಿ ಗಂಜಿ ಬಾರ್ಲಿಯ ತಿಳಿ ನಮಗೆ ಸಿಗತ್ತೆ. ಇವಾಗ ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದ್ರೆ ಸಾಕಾಗತ್ತೆ. 5 ನಿಮಿಷ ಆಯಿತು, ಚೆನ್ನಾಗಿ ಕುದ್ದಿದೆ ನೋಡಿ. ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಇದನ್ನು ತಣ್ಣಗಾಗೋವರೆಗೂ ನಾವು ಬಿಡಬೇಕು. ಆಮೇಲೆ ನೀವು ಒಂದು 5ರಿಂದ 10 ನಿಮಿಷ ಹಾಗೆ ಬಿಟ್ಟು ಅದು ತಣ್ಣಗಾದ್ಮೇಲೆ ನೋಡಿ, ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳೋದು ಬೇಡ, ಏನು ಫಿಲ್ಟ್ರ್ ತೊಗೊಂಡು ಸೋಸೋದೇನೋ ಬೇಡ. ಡೈರೆಕ್ಟಾಗಿ ನಾವು ಒಂದು ಗ್ಲಾಸಿಗೆ ಹಾಕೊಳ್ಳೋಣ. ಈ ಉಳಿದಂಥ ಬಾರ್ಲಿಯಿಂದ ಚಪಾತಿ ಮಾಡ್ತಾರೆ, ಮತ್ತು ಇದನ್ನು ಬಿಸಿಬೇಳೆ ಬಾತ್ ಥರ ಮಾಡ್ತಾರೆ. ಬಾರ್ಲಿಯಿಂದ ಇನ್ನೂ ಹಲವಾರು ಐಟಮ್ಸ್ಗಳನ್ನು ನಾವು ಮಾಡ್ಬೋದು. ಬೇಕಾದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಉಳಿದ ಬಾರ್ಲಿನ ವೇಸ್ಟ್ ಮಾಡಬೇಡಿ. ಒಂದು ವೇಳೆ ನಿಮಗೆ ಏನೇ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಮತ್ತೆ ಬೇಕಾದರೆ ನೀವು ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಸಿ ಮತ್ತೆ ಅದನ್ನು ಯೂಸ್ ಮಾಡ್ಕೊಳ್ಲಿಕ್ಕೂ ಕೂಡ ಬರುತ್ತೆ. ಇವಾಗ ನೋಡಿ, ಬಾರ್ಲಿ ನೀರು ಅದ್ಭುತವಾದಂಥ ಜೀವರಸ ಅಂತಲೇ ಹೇಳ್ಬೋದು. ಇದನ್ನು ಡೈಲಿ ನೀವು ಒಂದು ಸಲ ಕುಡಿದ್ರೆ ಸಾಕು, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ಮ ಮೂಳೆಗಳಿಗೆ ಒಂದು ಶಕ್ತಿಯನ್ನು ಕೊಡುತ್ತೆ. ಇದನ್ನು ನೀವು ಹಾಗೆ ಕುಡಿದ್ರೆ ತುಂಬಾ ಒಳ್ಳೆಯದು. ಒಂದು ವೇಳೆ ನಿಮಗೆ ಕುಡಿಲಿಕ್ಕಾಗಿಲ್ಲ ಅಂತ ಅಂದರೆ ಇದಕ್ಕೆ ಚೂರು ಸೈಂಧವ ಲವಣವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಬಾರ್ಲಿ ಕುಡಿಯೋದ್ರಿಂದ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗೋದು ಒಂದೇ ಅಲ್ಲ, ನಮ್ಮ ಓವರಾಲ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ನಿಗೆ ಒಳ್ಳೆಯದು, ನಮ್ಮ ಕಣ್ಣಿಗೆ ಒಳ್ಳೆಯದು, ನಮ್ಮ ಕೂದಲ ಬೆಳವಣಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಅದರಲ್ಲೂ ವೆಯ್ಟ್ ಲಾಸ್ ಮಾಡಲಿಕ್ಕೆ ಕೂಡ ಈ ಬಾರ್ಲಿಯ ಗಂಜಿ ಅಥವಾ ನೀರನ್ನು ಉಪಯೋಗಿಸ್ತಾರೆ. ಇದನ್ನು ನೀವು ಕುಡಿಯೋದ್ರಿಂದ ಎಷ್ಟೇ ದಿನಗಳಿಂದ ಇರುವಂಥ ಮಂಡಿ ನೋವು ಬೇಗ ಕಡಿಮೆ ಆಗುತ್ತೆ. ನೀವು ತುಂಬಾ ಆ್ಯಕ್ಟಿವ್ ಆಗ್ತೀರಾ. ಈ ಬಾರ್ಲಿನ ಯಾರ್ಯಾರು ಕುಡಿಬಾರ್ದು ಅಂದರೆ, ಕೆಲವೊಬ್ಬರಿಗೆ ಹಾರ್ಟ್ ಡಿಸೀಸ್ ಇರುತ್ತೆ ಅಂಥವರು, ಮತ್ತು ಪ್ರೆಗ್ನೆಂಟ್ ವುಮೆನ್ ಇರೋರು ಆದಷ್ಟು ಡಾಕ್ಟ್ರನ್ನ ಕೇಳಿಬಿಟ್ಟು ಬಾರ್ಲಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆದಂಥ ಹೋಮ್ ರೆಮಿಡಿ ಅಷ್ಟೇ ಎಫೆಕ್ಟಿವ್ ಆಗಿ 100% ವರ್ಕ್ ಆಗುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್. ಮತ್ತು ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.